ಕಳೆದ 5 ವರ್ಷಗಳಲ್ಲಿ ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 2 ಕೋಟಿಗೂ ಹೆಚ್ಚು ಹಣ ದುರ್ಬಳಕೆಯಾಗಿ ಅಕ್ರಮ ಅವ್ಯವಹಾರ ನಡೆದಿದೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ಮಂಡ್ಯ ಮಹದೇವ್ ಆರೋಪಿಸಿದ್ದಾರೆ. ನಂಜನಗೂಡಿನ ಪತ್ರಕರ್ತರ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಗ್ರಾಮಗಳ ಅಭಿವೃದ್ಧಿಗೆ ಬಿಡುಗಡೆಯಾದ ಹಣದಲ್ಲಿ ಕಳೆದ 5 ವರ್ಷದಿಂದ ಸುಮಾರು 2 ಕೋಟಿಗೂ ಅಧಿಕ ಹಣವನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಎಂಜಿನಿಯರ್ ಮತ್ತು ಗುತ್ತಿಗೆದಾರರು ಶಾಮೀಲಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಮಹದೇವ್ ಗಂಭೀರ ಆರೋಪ ಮಾಡಿ ದಾಖಲೆಗಳನ್ನು ಬಿಡುಗಡೆ ಮಾಡಿದರು. ಇನ್ನು ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ಮಶಾನ ಅಭಿವೃದ್ಧಿ, ಕೆರೆ ಅಭಿವೃದ್ಧಿ, ಕೈ ಪಂಪುಗಳ ರಿಪೇರಿ, ಡಿಜಿಟಲ್ ಲೈಬ್ರರಿ ಅಭಿವೃದ್ಧಿ, ವಿದ್ಯುತ್ ದೀಪದ ಅಳವಡಿಕೆ, ಖರೀದಿ, ಸ್ವಚ್ಛತೆ, ತ್ಯಾಜ್ಯ ವಿಲೇವಾರಿ ಸೇರಿದಂತೆ ವಿವಿಧ ಕಾಮಗಾರಿಗಳಿಂದ ಅಂದಾಜು 2 ಕೋಟಿಗೂ ಅಧಿಕ ಸರ್ಕಾರಿ ಅನುದಾನ ಮತ್ತು ಗ್ರಾಮ ಪಂಚಾಯಿತಿಯ ನಿಧಿ 2ರ ಅನುದಾನದ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ದಾಖಲಾತಿ ಪತ್ರಗಳನ್ನು ತೋರಿಸಿ ಗಂಭೀರ ಆರೋಪ ಮಾಡಿದ್ದರಲ್ಲದೆ, ಗ್ರಾಮ ಪಂಚಾಯಿತಿಯಲ್ಲಿ ಲೈಬ್ರರಿಗೆ ನಿವೇಶನ ಹಾಗೂ ಕಟ್ಟಡವಿಲ್ಲ, ಇನ್ನು ಡಿಜಿಟಲ್ ಲೈಬ್ರರಿಗೆಂದು ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ಗಳನ್ನು ಖರೀದಿಸಿ ಸುಳ್ಳು ಬಿಲ್ಗಳನ್ನು ಸೃಷ್ಟಿಸಿ ಹಣವನ್ನು ಜೇಬಿಗಿಳಿಸಿಕೊಂಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ತಂತಿ ಬೇಲಿ ಹಾಕಿದ್ದೀರಿ ಅಂತ ಹೇಳ್ತಾರೆ. ಸುತ್ತ ಯಾವುದೇ ತಂತಿ ಬೇಲಿ ಇಲ್ಲ. ಅದು ಫೋಟೋಸ್ನ ನಿಮಗೆ ರಿಲೀಸ್ ಮಾಡ್ತೀವಿ. ಬೋರ್ವೆಲ್ ಹಾಕ್ಸಿದ್ದೀವಿ ಅಂತ 50,000 ರೂಪಾಯಿಗೆ ಯಾವುದೇ ಬೋರ್ವೆಲ್ ಇಲ್ಲ ಅಲ್ಲಿ. ಮತ್ತೆ 35,000 ರೂಪಾಯಿ ಸಮತಟ್ಟು ಮಾಡಿದ್ದಾರೆ. ಅದನ್ನ ನಾನು ಒಪ್ಕೊತೀನಿ. ಅಂದರೆ JCB ಇಂದ ಜಂಗಲ್ನ ಕ್ಲೀನ್ ಮಾಡಿದ್ದಾರೆ. ಅದರಿಂದ ಅದನ್ನ 35,000 ರೂಪಾಯಿ ಒಂದು ಅಮೌಂಟ್ ಬೋರ್ ಕೂಡ ಇಲ್ಲ ಅಲ್ಲಿ. ಅದಕ್ಕೆಷ್ಟು? ಅದಕ್ಕೆ 50,000 ರೂಪಾಯಿ ಹಾಕಿದ್ದಾರೆ ಬೋರ್ವೆಲ್ಗೆ. ಕೈ ಪಂಪು ಮತ್ತೆ ಬೋರ್ವೆಲ್ ಅಂತ ಅದು ಇಲ್ಲ. ಮತ್ತೆ 60,000 ರೂಪಾಯಿಗೆ ತಂತಿ ಬೇಲಿ ಹಾಕಿದ್ದೀರಿ ಅಂತ ಹೇಳಿದರೆ ತಂತಿ ಬೇಲಿಯಲ್ಲಿ ದುಡ್ಡು ಆಗಿದೆ. ಆಮೇಲೆ 3 ಲಕ್ಷ ರೂಪಾಯಿ ರಸ್ತೆ ಅಭಿವೃದ್ಧಿ ಅಂತಂದರೆ ಜಂಗಲ್ ಕ್ಲೀನ್ ಮಾಡಿದ್ದಾರೆ. ಅದನ್ನು ರಸ್ತೆಗೆ ಅದಕ್ಕೆ 35,000 ಡ್ರಾ ಆಗಿದೆ. ಒಟ್ಟು ಇವರಿಗೆ ಹಣ 50,000 ಮತ್ತೆ 60,000 ಪ್ಲಸ್ 3 ಲಕ್ಷ, ಈ 3 ಹಣ ದುರುಪಯೋಗ ಆಗಿದೆ. ಇನ್ನು 38,000 ವರ್ಕ್ ಮಾಡಿದೆ, ಅದು ವರ್ಕ್ ಆಗಿದೆ. ಆಮೇಲೆ SC/ST ಸಂಬಂಧಪಟ್ಟಂಗೆ ಎಷ್ಟು ಖರ್ಚು ಮಾಡಿದ್ದೀರಾ ಅಂತ ಕೇಳಿದ್ರೆ SC/STಗೆ ಖರ್ಚು ಮಾಡಿರೋ ಯಾವುದೇ ದಾಖಲೆ ಇಲ್ಲ. ಗ್ರಾಮ ಪಂಚಾಯತಿ ಯಾವುದೇ ದಾಖಲೆಗಳು ಇಲ್ಲ. ಮತ್ತೆ ಒಂದು ಕಸದ ಡಬ್ಬಿ ಖರೀದಿ ಮಾಡಿದರೆ ಸುಮಾರು 6,50,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಆದರೆ ಅದು ಖರ್ಚಾಗಿರೋದು 2,40,000 ಮಾತ್ರ. ಇನ್ನು ಮಿಕ್ಕುದೆಲ್ಲ ಬೋಗಸ್ ಬಿಲ್ ಮಾಡಿದ್ದಾರೆ. ಅಂಗಡಿ ಬೇರೆ ಕಡೆ ಈ ಪಟ್ಟಣ ಬಿಟ್ಟು ಮೈಸೂರು ಜಿಲ್ಲೆ ಬಿಟ್ಟು ಹೊರಗಡೆ ಪರ್ಚೇಸ್ ಮಾಡಿದ್ದಾರೆ ಸಕಲೇಶ್ಪುರದಲ್ಲಿ. ಅಲ್ಲಿಂದ ಬಂದಿರುವ ಅನ್ನೋದಕ್ಕೆ ಯಾವುದೇ ಸ್ಟಾಕ್ ರಿಜಿಸ್ಟರ್ಡ್ ಇಲ್ಲ. ಯಾವುದೇ ಪಂಚಾಯಿತಿಗೆ ಯಾವುದೇ ವಸ್ತು ಬಂದರೂ ಕೂಡ ಅದಕ್ಕೆ ಸ್ಟಾಕ್ ರಿಜಿಸ್ಟರ್ಡ್ ಇಲ್ಲ. ಏನು ಬಂದಿದೆ ಇಲ್ಲಿ, ಏನು ಮತ್ತೆ ಎಲ್ಲಿ ಹಾಕಿದೀವಿ, ಯಾವ ಪ್ಲೇಸಲ್ಲಿ ಹಾಕಿದೀವಿ ಅನ್ನೋದಕ್ಕೆ ಸ್ಟಾಕ್ ರಿಜಿಸ್ಟರ್ಡ್ ಇಲ್ಲ. ಮತ್ತೆ LED ಬಲ್ಬ್ನ ಸಭಾನ ಒಂದು ಇವರು PDO ಅವರು ಪರ್ಚೇಸ್ ಮಾಡ್ತಾರೆ. ಪ್ರತಿ ತಿಂಗಳು 50,000 MS ಎಲೆಕ್ಟ್ರಿಕಲ್ ಅನ್ನೋದಕ್ಕೆ ಮೈಸೂರಿಗೆ ಪ್ರತಿ ತಿಂಗಳು ಬಿಲ್ ಹೋಗ್ತದೆ. ಅವರು ಟೋಟಲ್ 24,67,000 ರೂಪಾಯಿನ ಬರೀ 6 ತಿಂಗಳಲ್ಲಿ ಬಿಲ್ ಮಾಡೋದು. ಕೇವಲ 6 ತಿಂಗಳಲ್ಲಿ ಅವರಿದ್ದು 6 ತಿಂಗಳು 7 ತಿಂಗಳು ಅಷ್ಟರೊಳಗಡೆ 24,67,000 ರೂಪಾಯಿ ಹಣನ ಅವರು ಬರೀ ಪರ್ಚೇಸಿಂಗ್ ಮಾಡಿದ್ದಾರೆ. ಆದರೆ ಅವ್ರು ಪರ್ಚೇಸಿಂಗ್ ಮಾಡಿರೋದು ಯಾವುದೇ ಸ್ಟಾಕ್ ರಿಜಿಸ್ಟರ್ಡ್ ಇಲ್ಲ. ಅಲ್ಲಿಂದ ಬಂದಿದೆಯಾ ಇಲ್ಲ, ಇಲ್ಲಿಂದ ಬೇರೆ ಕಡೆ ಎಲ್ಲ ಹಾಕಿದ್ದಾರೆ, ಬಲ್ಬ್ನ ಎಲ್ಲೆಲ್ಲ ಹಾಕಿದ್ದಾರೆ. ಒಂದು ಬಲ್ಬಿನ ಬೆಲೆ 242 ರೂಪಾಯಿ. ಒಂದು ಬಲ್ಬು 9 ವಾಟ್ ಬಲ್ಬು 240 ರೂಪಾಯಿ ಅಂತ ಹೇಳಿ ಬಿಲ್ ತೋರಿಸಿದ್ದಾರೆ. ಅದು 110 ರೂಪಾಯಿಗೆ ಬೆಲೆ ಬಾಳುವಂಥದ್ದನ್ನ ಅವರು 240 ರೂಪಾಯಿ ಅಂತ. ಶೌಚಾಲಯದ 76,000 ರೂಪಾಯಿ ಶೌಚಾಲಯ ಡ್ರಾ ಆಗಿದೆ. ಅದು 1,30,000 ರೂಪಾಯಿಗೆ ಅದು ಶೌಚಾಲಯ ಮತ್ತೆ ಕಾಂಪೌಂಡ್ ಸಂಬಂಧಪಟ್ಟಂಗೆ. ಹಾಗೆ ನೋಡಿ, ಬೋರ್ವೆಲ್ ಈ ಪರಿಸ್ಥಿತಿ ಇದೆ. ಅಲ್ಲ, ಬೋರ್ವೆಲ್ ಇಲ್ಲ ಅಂತಲ್ಲ. ಇದು ಊರೊಳಗಡೆ ಇರ್ತಕ್ಕಂಥ ಬೋರ್ವೆಲ್ 3,12,000 ಬೋರ್ವೆಲ್ ರಿಪೇರಿಗೆ ಅಂತ ಹೇಳಿ ಡ್ರಾ ಮಾಡಿದ್ದಾರೆ. ಬೋರ್ವೆಲ್ ಇರೋದು ಈ ತರ ಇದೆ. ಬೋರ್ವೆಲ್ಗಳು ಎಲ್ಲ ಬೋರ್ವೆಲ್ ಹಿಂಗೆ ಇದೆ. ಒಂದು
ಅದನ್ನ ನಾನು ಒಂದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಒಂದು ಎಷ್ಟು ಬೋರ್ಗಳಿವೆ? ಸ್ಮಶಾನ, ಇದು ಸ್ಮಶಾನ, ಇದು ಸರ್ ಎಷ್ಟು ಬಿಲ್ ಆಗಿರೋದು? ಗೋಲ್ಡ್ ಮೇನ್ ರೋಡ್ ಇದು ಭಾವಚಿತ್ರ. ಇದು ದೇವಸ್ಥಾನದಲ್ಲಿ ವರ್ಕ್ ಆಗಿದೆ ಅಂತೇಳಿ ಇದಕ್ಕೆ 1,25,000 ಡ್ರಾ ಆಗಿದೆ. ಅಂದರೆ ಸ್ವಚ್ಛತೆ ಮಾಡಿದ್ದೀವಿ. ಇದು ದೇವಸ್ಥಾನದಲ್ಲಿ ಮಾಡಿದ್ದೀವಿ. ಇದು ಗೋಲ್ಡ್ ಮೇನ್ ರೋಡ್.